ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದುಬೈನಲ್ಲಿ ಇರೋ ಫ್ರೆಂಡ್ ಮನೆ ಲಕ್ಷ್ಮಿ ಕೂರಿಸಿದ್ರು. ಅವರು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ಹಸ್ಬೆಂಡ್ಸ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಜೊತೆಲೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ಗಗನ್ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಫ್ಟರ್ನೂನ್ ಅವ್ರ ಮನೆಗೆ ಹೋದ್ವಿ. ಅವರು ಮಾರ್ನಿಂಗ್ ಲಕ್ಷ್ಮಿ ಎಲ್ಲ ಕೂರಿಸಿ ಪೂಜೆ ಮಾಡಿದ್ರು. ಹೋದ ತಕ್ಷಣ ಜ್ಯೂಸ್ ಮಾಡಿಕೊಟ್ರು. ಕುಡ್ದು ಸ್ವಲ್ಪ ಹೊತ್ತು ಹರಟೆ ಹೊಡೆದು. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರಿದ್ರು ಅಂತೂ ನಮಗೆ ಮಾತೇ ಮುಗಿಯಲ್ಲ. ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿದ್ವಿ. ನೋಡಿ, ಈರುಳ್ಳಿ ಕಟ್ ಮಾಡ್ತಾ ಇರೋದು ನಾನು, ನೋಡ್ರು ಅವಳು ತಲೆ ಮೇಲೆ ಸಿಪ್ಪೆ ಹಾಕೊಂಡಿದ್ದಾಳೆ. ಆಲ್ರೆಡಿ ಅಕ್ಕ ನಾವು ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿಸಿದ್ರು. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಅಕ್ಕ ನಾವು ಬರೋಕ್ಕೆ ಮುಂಚೆನೇ ಒಬ್ಬಡಿಗೆ ಹೂರಣ ಎಲ್ಲ ರೆಡಿ ಮಾಡಿದ್ರು. ಅವ್ರು ತಟ್ಕೊಟ್ಟಂಗೆ ನಾನು ಹಾಗೆ ಬೇಯಿಸ್ಕೊತಾ ಇದ್ದೆ. ನೋಡಿ, ನಾವು ದುಬೈಲಿ ಇಂಡಿಯನ್ ಬ್ರ್ಯಾಂಡೇ ಯೂಸ್ ಮಾಡ್ತಾ ಇದ್ದೀವಿ, ನಂದಿನ ತುಪ್ಪನ. ಪೆಂಡಿಂಗ್ ಇರೋ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಅಷ್ಟರಲ್ಲಿ ಅವರ ಹಸ್ಬೆಂಡ್ಸ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಎಲ್ಲರೂ ಅಪರೂಪಕ್ಕೆ ಒಂದೇ ಕಡೆ ಸಿಕ್ಕಿದ್ಕೋ ಅದಕ್ಕೋ ಯಾರಿಗೂ ಮಾತೇ ಮುಗಿಲಿಲ್ಲ. ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ದು. ಅದಾದಮೇಲೆ ಒಬ್ಬೊಬ್ಬರೇ ಜೋಡಿ ಸಮೇತ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲರೂ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಆಮೇಲೆ ಅಕ್ಕ ಎಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಹೂವು ಎಲ್ಲ ಕೊಟ್ಟು ಮುತ್ತೈತನ ಮಾಡಿದ್ರು. ನಿಜವಾಗ್ಲೂ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ವಲ್ಪ ಎಮೋಷ್ನಲ್ ಕೂಡ ಆದ್ವಿ ಎಲ್ಲರೂ. ಯಾಕಂದರೆ ಇಂಡಿಯಾದಲ್ಲಿ ಹಬ್ಬ ಮಾಡಿದಾಗ ಅಕ್ಕಪಕ್ಕದವ್ರ ಮನೆಯವರಾಗಿರಲಿ ಸಂಬಂಧಿಕರಾಗಿರಲಿ ನಮ್ಮನ್ನ ಕರೆದು ಅರಿಶಿನ ಕುಂಕುಮ ಬಳೆ ಹೂವು ಎಲ್ಲ ಕೊಡೋದು ಕಾಮನ್ನು. ಬಟ್ ದುಬೈಲಿ ಒಬ್ಬರು ಕೊಲ್ಲಿಗೂ ಮನೆಗೆ ನಮ್ಮನ್ನೆಲ್ಲರನ್ನೂ ಕರೆದು ಈ ರೀತಿ ಹಬ್ಬ ಎಲ್ಲ ಮಾಡಿ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟರೆ ಇದಕ್ಕಿಂತ ಖುಷಿ ಬೇರೆ ಏನೇನಿದೆ ಅಲ್ವಾ. ನಿಜವಾಗ್ಲೂ ನಾವಂತೂ ಇಲ್ಲಿ ಇರೋರೆಲ್ಲ ಒಂಥರ ಫ್ಯಾಮಿಲಿ ಇದ್ದಂಗಿದ್ದೀವಿ. ಈ ಬಾಂಡಿಂಗು ಲೈಫ್ ಲಾಂಗ್ ಹೀಗೆ ಇರಲಿ ಅಂತ ದೇವ್ರ ಥರ ಬೇಡ್ಕೋತೀನಿ. ನಿಜ, ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ತುಂಬ ಥ್ಯಾಂಕ್ಸ್. ಹೆಣ್ಮಕ್ಳೆಲ್ಲ ಅಷ್ಟ ಕುಂಕುಮ ತಗೊಂಡಿದ್ದಾಯಿತು. ಸೊ ದುಬೈನಲ್ಲಿ ಲಕ್ಷ್ಮಿ ಹೇಗೆ ಕುಡಿಸ್ತಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಎಲ್ಲ ಐಟಮ್ ತಂದು ಸೇಮ್ ಇಂಡಿಯಾದಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ. ನಮಗಂತೂ ಇಂಡಿಯಾದಲ್ಲಿ ಪೂಜೆ ಮಾಡಿದ ಥರನೇ ಫೀಲ್ ಆಯಿತು. ಹಾಗೆ ತುಂಬ ಖುಷಿನೂ ಆಯಿತು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಪೂಜೆ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ನಲ್ಲಿ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ವೆರೈಟಿ ಅಡುಗೆ ಎಲ್ಲ ಮಾಡಿದರು. ಪೂಜೆ ಮುಗಿಸ್ಕೊಂಡು ಮನೆ ರಿಟರ್ನ್ ಬಂದ್ವಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.